ನಾನು ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡೋಕ್ಕೆ ಬಂದಿರೋದು. ಆವಾಗ ನೋಡಿರುವ ಪೀಪಲ್, ನ್ಯೂ ಕ್ಯಾರೆಕ್ಟರ್ಸ್ ಆ್ಯಂಡ್ ಅದಕ್ಕಿಂತ ಇನ್ಸ್ಪೈರ್ ಆಗಿರುವ ಒಂದು ಕತೆ. ಓಕೆ, ಸೊ ಆ ಥರ 5 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್, ಅವರ ಜರ್ನಿ ಆ್ಯಕ್ಚುಲಿ ಮೂವಿ ಇನ್ ಬಿಟ್ವೀನ್ ಅವರ ಕ್ರಾಸ್ ಆಗ್ತದೆ. ಸೊ ಅದೇ ದಟ್ ಇಸ್ ರೂಪಾಂತರ. ನನ್ನ ಹೆಸರು ಮಿಥಿಲೇಶ್, ಬೇಸಿಕಲಿ ಫ್ರಮ್ ಕೇರಳ, ಬಟ್ ಬ್ಯಾಂಗ್ಳೂರು. ಸ್ವಲ್ಪ ವರ್ಷ ಆಯ್ತು. ಅವ್ನು ಆಕ್ಚುಲಿ ಸರ್ ಏನಾಯ್ತು ಅಂದ್ರೆ ಅವ್ನು ಚೆನ್ನಾಗಿ ಮಾತಾಡ್ತಿದ್ದ, ಒಂದ್ ಲೈನ್ ಕನ್ನಡ ಮಾತಾಡ್ಕೊಂಡು ಓಡಾಡ್ತಿದ್ದ. ಇವನ್ ಇದ್ದಾನಲ್ವಾ, ಇವನ್ ಟೀಸ್ ಮಾಡಿ ಮಾಡಿ ಅವ್ನು ಎಷ್ಟು ಕಾನ್ಶಿಯಸ್ ಮಾಡಿದಾನಂದ್ರೆ ಇವನ್ ಪಕ್ಕ ಕೂತ್ಕೊಂಡು ಕನ್ನಡ ಮಾತಾಡೋದು ಭಯ ಬೀಳ್ತಾನ. ಹಾಗಾಗಿ ಅವ್ನು ಸ್ಲೋ ಆಗಿ ಮಾತಾಡ್ತಿರೋದು. ಯಾಕಂದ್ರೆ ಮಲಯಾಳಂ ಅಲ್ಲಿ ಗ್ರಾಮರ್ ಅಲ್ಲಿ ಎಲ್ಲದಕ್ಕೂ ಕೂಡ, ಈಗ ಎಕ್ಸಾಂಪಲ್ ನಾಯಿ ಹೋಯ್ತು ಅಪ್ಪ ಹೋಯ್ತು ಆ ರೀತಿ ಪೋಯಿ ಅಂತ ಹೇಳೋದು, ಅದು ಗ್ರಾಮರ್, ಆ ಲ್ಯಾಂಗ್ವೇಜ್. ಈಗ ಎಲ್ಲಾ ಮಲಯಾಳಿಗರಿಗೆ ಕನ್ನಡ ಕಲಿಬೇಕಾದ್ರೆ ಗ್ರಾಮರ್ ಮಿಸ್ಟೇಕ್ ಆಗುತ್ತೆ. ಸೊ ಎಷ್ಟೇ ಏಜ್ ಅದು ನೀನ್ ಯಾಕೆ ಬಂದೆ ಅಂತ ಕೇಳ್ತಾರೆ. ಹಾಗೆ ಅದು ಕೇಳಬೇಕಾದ್ರೆ ಇವನಿಗೆ ನಗು ಬರೋದು. ಅವ್ನು ಹೆದ್ರಿಗೆ ಕನ್ನಡ ಅಂದ ತಕ್ಷಣ ಭಯ ಬಿಟ್ಟು ಇವನ್ ಕಾರಣ, ಇಲ್ಲಾಂದ್ರೆ ಮಾತಾಡ್ತಿದ್ದ. ಈಗ ಅವನು ಮಾತಾಡ್ಬೇಕಾದ್ರೆ ಬ್ರೀದಿಂಗ್ ಜಾಸ್ತಿ ಕೇಳಿಸೋದು ಇವನಿಂದಾಗಿ. ಸಿನಿಮಾ ಶುರುವಾಗಿದ್ದು ಸ್ವಲ್ಪ ಟೈಮ್ ಆಯ್ತು ಸರ್. ಅಂದ್ರೆ ಒಂದು ಆಲ್ಮೋಸ್ಟ್ ನಾವು ಅಂದ್ರೆ ಗರುಡಗಮನ ಮತ್ತೆ ಇದು ಒಂದೇ ಟೈಮಲ್ಲಿ ಆಲ್ಮೋಸ್ಟ್ ಐಡಿಯೇಟ್ ಆದಂತ ಐಡಿಯಾಗಳು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು, ಹೆಚ್ಚು ಕಮ್ಮಿ. ಯಾಕಂದ್ರೆ ಗರುಡಗಮನ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಬೇರೆ ಪ್ರಾಸೆಸ್ ಇತ್ತು ಅಂಡ್ ಮಿಥುನ್ಗೂ ಟೈಮ್ ಬೇಕಿತ್ತು. ಕೊರೋನಾ ಇತ್ತು. ಅದರಿಂದಾಗಿ ಈ ಪ್ರಾಜೆಕ್ಟ್ ಸ್ವಲ್ಪ ಟೈಮ್ ತಗೋದು, ತುಂಬಾ ಟೈಮ್ ತಗೋದು. ಬಟ್ ಆದ್ರೆ ಖುಷಿ ಏನಂತ ಹೇಳಿದ್ರೆ ನಾವು ತುಂಬಾ ಹೆಮ್ಮೆಯಿಂದ ನಾವು ಈ ಸಿನಿಮಾದಲ್ಲಿ ಇದ್ದೇವೆ, ಇದನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳುವಂತ ಸಿನಿಮಾ. ಆ ಕಾರಣದಿಂದ ಈಗ ಸದ್ಯಕ್ಕೆ ಬರ್ತಾ ಇದೆ. ರಿಲೀಸ್ ಲೈಟ್ ಬುದ್ಧ ಫಿಲ್ಮ್ಸ್ ಇಂದ ಮಾಡ್ತಿರೋದು. ರಿಲೀಸ್ ಹೌದು 26 ಹೌದು ಸರ್, 26 ಹೌದು. ಅಂದ್ರೆ ಒಬ್ಬನ ಒಂದು ಆಕ್ಷನ್ ಇಂದಾಗಿ ಇನ್ನೊಬ್ಬನ ಜೀವನದ ಒಂದು ಆಕ್ಷನ್ ಎಫೆಕ್ಟ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಭೇಟಿ ಆಗುತ್ತೆ. ಅಂದ್ರೆ ಇಟ್ಸ್ ಅಬೌಟ್ ಮೆಟಮಾರ್ಫಸಿಸ್, ಹೇಗೆ ಒಂದು ಜೀವ ಬದಲಾಗುತ್ತೆ. ಒಳ್ಳೆ ಬದಲಾವಣೆ, ಕೆಟ್ಟ ಬದಲಾವಣೆ ಬೇರೆ. ಆದ್ರೆ ಒಬ್ಬನ, ಈಗ ನೀವು ಕೇಳಿರೋ ಪ್ರಶ್ನೆಯಿಂದ ನನ್ನೊಳಗೆ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಯೇ ಈ ಸಿನಿಮಾದ ಒಂದು ಜೀವಾಳ ಅಂತ.